ನೋಡಿ, ನೀವು ಇವರೆಲ್ಲರಿಗೂ ಬಾಸೇ ಇರ್ಬೋದು, ಇವರೆಲ್ಲರಿಗೂ ನೀವು ದೇವರೇ ಆಗಿರ್ಬೋದು, ಆದರೆ ನನಗೆ ನಮ್ಮ ಆಫೀಸರ್ ಸರ್ ಬಾಸ್. ಅಂಥದ್ರಲ್ಲಿ ನಮ್ಮ ಬಾಸ್ ಪರ್ಮಿಷನ್ ಇಲ್ದಲೆ ಅವ್ರ ರೂಮ್ ಒಳಗೆ ಹೋಗಿ ಎಲ್ಲ ಬಟ್ಟೆಗಳನ್ನು ಕಿತ್ತು ಸರ್ಚ್ ಮಾಡೋದು ತಪ್ಪಲ್ವಾ ಸರ್? ತಲೆವರೇ, ಅದು ಹೇಳಿ. ಆಗ್ಲೆಯಿಂದ ನೋಡಿದ್ರು ಅದು ಇದು ಅಂತಿದ್ದಾರೆ. ಬೇರೆ ಏನಾದ್ರೂ ಹೇಳ್ತೀರಾ? ಈ ಮುತ್ತುಗೇನ್ ಗೊತ್ತು, ನಮ್ಮ ಬಾಸ್ ಗತ್ತು. ಆಯ್ತಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ಯಾಕೆ ಕೂಗಾಡ್ತಿದ್ದೀರಿ? ಕೂಗಾಡ್ದೆ ಇನ್ನೇನ್ ಮಾಡ್ಲಿ ಯಜಮಾನ್ರೆ. ಅವರು ಬರೀ ನನಗೆ ಬಾಸ್ ಆಗಿದ್ರೆ ನಾನು ಸುಮ್ಮನೆ ಇದ್ಬಿಡ್ತಿದ್ದೆ. ಆದ್ರೆ ಅವರು ಈ ಮನೆ ಅಳಿಯ. ಹಾಗಿರುವಾಗ ಅಳಿಯಂದ್ರು ರೂಮಿಗೆ ನುಗ್ಗಿ ಅವರ ಬಟ್ಟೆ ಬರಿಗಳನ್ನೆಲ್ಲ ಕಿತ್ತಾಕಿ ಚೆಲ್ಲಾಡಿ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ? ಈ ಮನೆಯಲ್ಲಿ ನಮ್ಮ ಬಾಸ್ಗೆ ಸೇಫ್ಟಿ ಎಲ್ಲಿದೆ? ನಮ್ಮ ಬಾಸ್ಗೆ ಸೇಫ್ಟಿ ಎಲ್ಲಿದೆ? ಯಾಕೆ ಹಿಂಗ್ ಕೂಗಾಡ್ತಿದ್ದೀರಾ ನೀವು? ನೀವು ಸುಮ್ಮನೆ ಬಾಸು, ನೀವಿನ್ನೂ ಹಸಿಗೂಸು, ನಿಮಗೇನು ಗೊತ್ತಾಗಲ್ಲ. ನಿಮಗೆ ಯಜಮಾನ್ರ ಮೇಲೆ ಗೌರವ ಇರಬಹುದು, ಆದ್ರೆ ನನಗೆ ನಮ್ಮ ಬಾಸ್ ಮೇಲೆ, ನಮ್ಮ ಆಫೀಸರ್ ಮೇಲೆ ಗೌರವ ಇದೆ. ನೋಡಿ, ಇವರ ಯಜಮಾನ್ರಿಗೋಸ್ಕರ ಪ್ರಾಣ ಕೊಟ್ರೆ ನಾನು ನಮ್ಮ ಆಫೀಸರ್ಗೋಸ್ಕರ ಪಂಚ ಪ್ರಾಣನೇ ಕೊಡ್ತೀನಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ಡ್ರೈವರ್, ಆಫ್ಟರ್ ಆಲ್ ಕೆಲಸದವನು. ಏನಮ್ಮ, ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ನನ್ನ ಮುತ್ತು ಬಗ್ಗೆನಾ? ಗೊತ್ತಾ ಅವನ ಬಗ್ಗೆ ನಿಮ್ಗೆ? ಊರಿಂದ ಊರಿಗೆ ಮದ್ದು, ಭಾಷೆ ಗೊತ್ತಿಲ್ಲದೆ ಬದುಕೋಕೋಸ್ಕರ ಅಲಿತಿದ್ದ. ಅಂತ ಸಮಯದಲ್ಲಿ ಒಂದೇ ಒಂದು ಹೊತ್ತಿನ ಊಟ ಕೊಟ್ಟೆ. ಅವತ್ತಿಂದ ಇವತ್ತಿನ ತನಕ ಸುಮಾರು 35-40 ವರ್ಷಗಳಿರಬಹುದು. ನನ್ನ ಜೀವ ನಿಂತಿದ್ದಾನ ಅವನು. ಅಂಥ ಮುತ್ತು ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಕೇಳಿಸ್ಕೊಳ್ಳಿ, ಅವನು ಹುಟ್ಟಿದ ಬೇರೆ ಊರಾದ್ರೂ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆ ಕಲಿತು ಕನ್ನಡದ ಅನ್ನ ತಿಂತಿದ್ದೀನಿ ಅಂತ ನಮ್ಮ ಮನೆಗೆ ಸರ್ವಸ್ವವಾಗಿ ನಿಂತಿರೋ ನನ್ನ ಮುತ್ತು ಬಗ್ಗೆ ನೀವು ಮಾತಾಡ್ತಿದ್ದೀರಾ? ತಲೆವರೇ, ಇರೋ ನಾನು ಮಾತಾಡ್ತೀನಿ. ನೋಡಿ, ಮುತ್ತು ಈ ಮನೆಗೆ ಮಗ ಇದ್ದ ಹಾಗೆ. ಬರೀ ಮನೆಗೆ ಮಾತ್ರ ಅಲ್ಲ, ಇಡೀ ಎಸ್ಟೇಟ್ಗೆ ಸ್ವಾತಿ ಮುತ್ತವನು. ಒಂದು ವೇಳೆ ನನ್ನ ಬಲಗೈ ಕಳ್ಕೊಂಡ್ರು ನಾನು ಬದುಕ್ತೀನಿ, ಆದ್ರೆ ನನ್ನ ಬಲಗೈ ಬಂಟಾಗಿರೋ ಮುತ್ತು ಹೋದ್ರೆ ನಾನು ಬದುಕಲ್ಲ. ಎಚ್ಚರಿಕೆ ಮಾತಿದು. ಇನ್ನೊಂದ್ ಸರ್ತಿ ನನ್ನ ಮುತ್ತು ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಯೋಚನೆ ಮಾಡಿ ಮಾತಾಡಿ.